ನಿಶ್ಚಿತಾರ್ಥಕ್ಕೆ ಅಂತ ತಂದಿರೋ ಸೀರೆನ ಇವತ್ತೇ ಉಟ್ಕೊಂಡಿದ್ಯಾ? ಹೇಗ್ ಕಾಣ್ತಿದ್ದೀನಿ ಅಂತ ನೋಡತ್ತೆ. ಒಳ್ಳೆ ಗೊಂಬೆ ತರ ಇದ್ಯಾ. ಹೋಗು ನೀವಮ್ಮಂಗೆ ತೋರಿಸು, ಅವ್ರಿಗೂ ನಿನ್ನ ಅವಸರ ಅರ್ಥ ಆಗ್ಲಿ. ಇವತ್ತೇ ಅಣ್ಣ ಹತ್ರ ಹೋಗಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ. ಹಿರಿ ಹಿರಣ್ಮಯಿಗೆ ಜ್ಯೂಸ್ ತಗೊಂಬಾ ಅಂತ ಹೇಳಿದ್ದೀನಿ. ಮೊದಲು ಅವಳ ಹೊಟ್ಟೆ ಒರೆಸ್ತೀನಿ. ಹಲೋ, ಹೇಳಿ ಸುಮಾ. ಯೂಟ್ಯೂಬ್ ಅಲ್ಲಿ ಹಿರಣ್ಮಯಿ ಸಿವುದು ಜೋರಾಗಿ ಹರಿದಾಡ್ತಾ ಇದೆ ವಿಡಿಯೋ. ಹೌದಾ, ನೋಡ್ತೀನಿರು. ಏನಾಯ್ತೆ? ಯಾಕೆ ಮುಖ ಗಂಟಾಕೊಂಡೆ? ಏನಾಯ್ತೆ? ಶಿವು ಮತ್ತೆ ಹಿರಣ್ಮಯಿ ದೇವಸ್ಥಾನದಲ್ಲಿ ನಡೆಸ್ಕೊಟ್ಟಿದ್ದ ಕಚೇರಿನ ಯಾರೋ ಯೂಟ್ಯೂಬ್ಗೆ ಹಾಕಿದ್ದಾರೆ. ಲಕ್ಷಾಂತರ ಜನ ನೋಡಿದ್ದಾರೆ. 1.5 ಲಕ್ಷ ಲೈಕ್ಸ್, 68,000 ಕಮೆಂಟ್ಸ್. ತೋರ್ಸು ನಂಗು. ಸೂಪರ್ ಜೋಡಿ, ಅದ್ಭುತ ಸಂಗೀತ, 100 ವರ್ಷ ಚೆನ್ನಾಗಿ ಬಾಳಿ. ಸಂಗೀತದಲ್ಲಿ ಒಂದಾದವರು ಜೀವನದಲ್ಲೂ ಒಂದಾಗಿ ಅಂತ ಹಾರೈಸ್ತೀವಿ. ಇವನ್ಯಾರೇ ನನ್ನ ಮಗನ ಹಾರೈಸಕ್ಕೆ? ಸಂಗೀತದಲ್ಲಿ ಒಂದಾದ ಜೋಡಿ ಅಂತೆ. ಥು. ಏನೇ ಇದೆಲ್ಲ? ಜಗತ್ತಿನ ದೃಷ್ಟಿಲಿ ಇವರಿಬ್ರು ಒಳ್ಳೆ ಜೋಡಿ ಅನ್ಸ್ಕೊಂಡು ನನ್ನನ್ನ ವಿಲನ್ ಮಾಡ್ತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಯಾವುದೋ ಕಚೇರಿ ಮುಂದೆ ಜನಗಳೇ ನಿಂತು ಶಿವು ಹಿರಣ್ಮಯಿ ಮದುವೆ ಮಾಡಿಸ್ಬಿಡ್ತಾರೇನೋ. ಹಾಗಾಗಿ ಬಿಡಬಾರ್ದು ಕಣೆ. ತಗೋ ಜ್ಯೂಸ್. ಟೈಮ್ ಚೆನ್ನಾಗಿತ್ತು. ಜ್ಯೂಸ್ ತರ ಕೇಳಿದ್ಲು. ಬಿಸಿ ಕಾಫಿ ಎರ್ಚಿದ್ದು ಬಗ್ಗೋಳಲ್ಲ, ಹಂಗ ಬಲ್ತ್ ಬಿಟ್ಟಿದ್ದಾಳೆ ಅಲ್ವೇನೆ? ಏನ್ ತಪ್ಪು ಮಾಡಿದೀನಿ ಅಂತ ಈ ಕೋಪ? ಕಪ್ಪಾಳಕ್ ಬಾರಿಸ್ಬಿಡ್ತೀನಿ. ಏನ್ ತಪ್ಪು ಮಾಡಿದ್ಯಾ ಅಂತ ಇನ್ನೊಂದ್ಸಲಿ ಕೇಳಿದ್ರೆ. ಏನೇ ಇದೆಲ್ಲ? ನೋಡಿ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ? ಕಮೆಂಟ್ಸ್ ನೋಡೆ.
ಸಂಗೀತದಲ್ಲಿ ಒಂದಾದವರು ಜೀವನದಲ್ಲೂ ಒಂದಾಗ್ಬೇಕಂತೆ. ಅದು ಜನಗಳ ಅಭಿಪ್ರಾಯ, ನನ್ನ ಆಸೆ ಅಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಕಾತ್ಯಾಯಿನಿ ಬಿಡೆ, ಅಯ್ಯೋ ಬಿಡೆ, ಸಮಾಧಾನ ಮಾಡ್ಕೊ ಬಿಡೆ. ನಾನು ಹೇಳೋದನ್ನ ಸ್ವಲ್ಪ ಕೇಳು ಕಾತ್ಯಾಯಿನಿ. ಮೊದಲು ಆಚೆ ಹೋಗೆ ಹೋಗೆ ಹೋಗು. ಕಾತ್ಯಾಯಿನಿ ಯಾಕೆ ಹಂಗೆ ನೋಡ್ತಿದ್ಯಾ? ಹೋಗಾಚೆ. ಈ ಕಾತ್ಯಾಯಿನಿ ಆಡೋದು ನೋಡಿದ್ರೆ ನಾನು ಅವಳಿಗತ್ತೇನೋ ಅವಳು ನನ್ಗತ್ತೇನೋ ಒಂದೂ ಗೊತ್ತಾಗಲ್ಲ. ಯಾರು ನೀವು? ಮೇಡಮ್, ನನ್ನ ಹೆಸರು ರಶ್ಮಿ ಅಂತ. ಇವ್ರ ಹೆಸರು ಪ್ರಿಯಾ. ನಾವು ಜಿ ಚಾನೆಲ್ ಕಡೆಯಿಂದ ಬಂದಿದ್ದೀವಿ. ಶಿವು ಮತ್ತೆ ಹಿರಣ್ಮಯ್ಯ ಅವ್ರ ಕಾರ್ಯಕ್ರಮ ಮಾಡೋ ವಿಷಯವಾಗಿ ವರದರಾಜು ಸರ್ ಜೊತೆ ಮಾತಾಡಬೇಕಾಗಿತ್ತು. ನಾನು ಶಿವನ್ ತಾಯಿ. ಶಿವನ್ ಒಬ್ಬನೇ ಇಟ್ಕೊಂಡು ಪ್ರೋಗ್ರಾಮ್ ಮಾಡಿ. ಸಾರಿ ಮೇಡಮ್, ಇಬ್ರು ಜೊತೆಯಾಗೆ ಕಾರ್ಯಕ್ರಮ ಕೊಡಬೇಕು. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಬ್ರು ಕಾಂಬಿನೇಷನ್ ವರ್ಕ್ ಆಗುತ್ತೆ ಮೇಡಮ್. ಆದರೆ ನಮ್ಮ ಮನೇಲಿ ಒಂದು ದೊಡ್ಡ ಫೈಟಿಂಗೇ ನಡೆದ್ಬಿಡುತ್ತೆ. ಅವರಿಬ್ರು ಜೊತೆಲಿ ಕಾಣಿಸ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ. ಹೊಡಿ ಹೊಡಿ ಹೊಡಿ, ನೀವಿನ್ನು ಹೊಡಿ. ಇವತ್ತು ಸೂಪರ್ ಮಜಾ. ವಾವ್, ನೀವು ಜಿ ಚಾನಲ್ ನೋಡಲ್ವಾ? ಹಾ, ನಮ್ಮ ನಾದಸ್ವರ ಪ್ರೋಗ್ರಾಮ್ನ ವಿಡಿಯೋ ಮಾಡಿದವರು. ಹೌದು, ಜಾತ್ರೆ ಆದ್ಮೇಲೆ ಹಿರಣ್ಮಯಿ ಶಿವು ಅವ್ರ ಕಡೆಯಿಂದ ಪ್ರೋಗ್ರಾಮ್ ನಡೆಸ್ತೀವಿ ಅಂತ ಹೇಳಿದ್ರಿ. ಎಸ್ ಎಸ್, ಅವತ್ತು ನಾನೇ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು. ನಿಮ್ಮ ವಾಯ್ಸು ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು. ಯಾವ್ರು ನಿಮ್ಮದು? KM ದೊಡ್ಡಿ. ಬಾಯಿ ಕಡೆ. ಮೇಡಮ್, ಏನಾಗಬೇಕಾಗಿತ್ತು? ಅದೇ ಪ್ರೋಗ್ರಾಮ್ ವಿಷಯ ಮಾತಾಡಕ್ಕೆ ಅಂತಾನೆ ಬಂದ್ವಿ. ಶಿವು ಅವ್ರ ತಾಯಿ ಆಗಲ್ಲ ಅಂತಂದ್ರು. ಅವಳು ನನ್ನ ಹೆಂಡತಿನೇ, ಆದ್ರೆ ಸ್ವಲ್ಪ ಲೂಸು. ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವರದರಾಜ ಬಾವನ್ ನೋಡಿದ್ರಾ? ಅದಕ್ಕೆ ಶಿವು ಅವ್ರ ತಾಯಿ ಅವಕಾಶನೇ ಕೊಡ್ಲಿಲ್ಲ. ಶಿವು ಅವರಪ್ಪ ನಾನು ಅವಕಾಶ ಕೊಡ್ತೀನಿ. ಬನ್ನಿ 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 ಬನ್ನಿ. ಅಯ್ಯೋ, ಆಗ್ಲೇ ಹೇಳಿಲ್ವಾ ಆಗಲ್ಲ ಅಂತ, ಮತ್ತೆ ಯಾಕೆ ಬಂದ್ರಿ? ಹೊಡಿ ಹೊಡಿ. ಈ ಮನೆಗೊಬ್ರು ಯಜಮಾನರು ಅಂತಿದ್ದಾರೆ, ಅವ್ರು ಹೇಳ್ಬೇಕದನ್ನ. ಏ ಕುಲಶೇಖರ, ಕರೆ ಬಾವನ್ನ. ಒಂದು ನಿಮಿಷ ಬಂದೆ. ಬಾಬಾ, ಅದು ಹುಡುಗಿ ಅಲ್ಲ, ಚಾನಲ್ ಅವ್ರು ಬಂದಿದ್ದಾರೆ ಬಾಬಾ. ನಮಸ್ಕಾರ. ನಮಸ್ಕಾರ ಸರ್. ಶ್ರೀಲಕ್ಷ್ಮಿ, ಹೋಗಮ್ಮ, ಹಿರಣ್ಮಯ್ಯನ್ ಕರಿ. ಹೋಗಮ್ಮ. ಒಂದು ನಿಮಿಷ, ಬಂದ್ಬಿಡ್ತಾಳೆ. ರಂಗದವ್ರೆ, ಹೋಗೋ, ನಿನ್ನ ಮಗನ್ನೂ ಕರಿ. ಹಾ, ಈಗಲೇ ಕರಿತೀನಿ ಬಾವ. ಬಾಬಾ, ನಾನು ಹೋಗಿ ವೈದ್ಯಕೀಯ ಅಕ್ಕ ಹತ್ರ ಕಾಫಿ ಮಾಡಿಸ್ಕೊ ಬರ್ತೀನಿ. ಎಲ್ಲರೂ ಬಂದ್ಬಿಡ್ತಾರೆ. ನಿನ್ನ ಶಿವು ಇಬ್ರು ಪ್ರೋಗ್ರಾಮ್ನ ಫೋನಲ್ಲಿ ನೋಡೇ ನಿನ್ನ ಮುಖಕ್ಕೆ ಜ್ಯೂಸ್ ಎರ್ಚದ್ಲು. ಇನ್ನು ಟಿವಿನಲ್ಲಿ ನೋಡಿದ್ರೆ ನಿನ್ನ ತಲೆ ಮೇಲೆ ಕಲ್ಲೆತ್ತಾಕೋದು ಗ್ಯಾರಂಟಿ. ಜಿ ಕನ್ನಡದವ್ರು ಬಂದಿದ್ದಾರೆ. ಯಾಕೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅನ್ಕೋತೀನಿ. ಹೋಗೋ, ಅಣ್ಣ ಕರೀತಿದ್ದಾರೆ. ಆಹಾ, ಹೊರಟ್ಬಿಟ್ಲು ನುಲ್ಕೊಂಡು.
ಎಲ್ಲೋ ಅಲಿತಿದ್ದವಳು ಮನೆಗೆ ಬಂದು ಸೇರಿಕೊಂಡೆ. ಮನೆಗೆ ಸೇರಿದ್ದೇ ಬಂತು. ನಮ್ಮ ಕಾತ್ಯಾಯಿನಿ ಎಲ್ಲ ಸುಖನೂ ನಿನ್ನ ಜೋಳಿಗೆಗೆ ತುಂಬ್ಕೋತಿದ್ಯಾ. ಎಲ್ಲ ನಿಂದೇ ಸುಖ. ನಮ್ಮ ಕಾತ್ಯಾಯಿನಿ ಸಾಯ್ಬೇಕಷ್ಟೆ. ಏನು ಮುಖ ನೋಡ್ತಾ ಇದೆಯಾ? ಹೋಗು, ಚಾನೆಲ್ ಅವ್ರು ಬಂದಿದ್ದಾರೆ, ಹೋಗಿ ಮೆರಿ. ಹೇಳಿದ್ದೆಲ್ಲ ನೆನಪಿದೆ ತಾನೇ? ನನ್ನ ಸಂಗೀತದ ವಾರಸ್ದಾರು ಇವರಿಬ್ಬರು. ಜೀ ಕನ್ನಡದ ಮೂಲಕ ಇಡೀ ಜಗತ್ತಿಗೆ ಪರಿಚಯ ಆಗ್ತಾ ಇರೋದು ನನಗೆ ತುಂಬ ಸಂತೋಷದ ವಿಷಯ. ಅಪ್ಪ, ತಪ್ಪು ತಿಳ್ಕೊಬೇಡಿ. ಟಿ ವಿಲಿ ಪ್ರೋಗ್ರಾಮ್ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಯಾಕಮ್ಮ? ದೇವಸ್ಥಾನದಲ್ಲಿ ನಾದಸ್ವರ ನುಡಿಸ್ಕೊಂಡು ನಾನು ಖುಷಿಯಾಗಿದ್ದೀನಿ. ಹೊರಗಿನ ವ್ಯಾವಹಾರಿಕ ಜಗತ್ತಿಗೆ ಹೋಗೋಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ನಿನ್ನ ಪ್ರತಿಭೆ ಒಂದು ಬಿಂದಿಗೆ ಒಳಗಿಟ್ಟಿರೋ ದೀಪದ ಹಾಗೆ. ಅದು ಆ ದೇವಸ್ಥಾನದ ಒಳಗಡೆನೆ ಮುಗಿದು ಹೋಗ್ಬಾರ್ದಮ್ಮ. ಅಮ್ಮನವ್ರ ಇಚ್ಛೆಯೂ ಅದೇನೆ. ಅದಕ್ಕೆ ಆ ಮಹಾತಾಯಿ ಮೂಕಾಂಬಿಕೆ ಇಂಥದ್ದೊಂದು ಅವಕಾಶನ ನಿಮಗೆ ಕಲ್ಪಿಸಿರೋದು. ನೀನು ಒಪ್ಪಲಿಲ್ಲ ಅಂದರೆ ಅಮ್ಮನವ್ರ ಇಚ್ಛೆನೇ ಧಿಕ್ಕರಿಸಿದ ಹಾಗೆ ಅಲ್ವಮ್ಮವ? ಖಂಡಿತ. ಈ ಅಪ್ಪನ ಆಸೆ ಕೂಡ ಅದೇನಮ್ಮ. ಏನ್ ನಿನ್ನ ಕೊನೆ ನಿರ್ಧಾರ? ನಿಮ್ಮಿಷ್ಟ ಅಪ್ಪ. ಮುಗೀತು, ಎಲ್ಲ ಮುಗ್ದೋಯ್ತು. ಇನ್ನನ್ ಸಾಯದೆ ವಾಸಿ. ನೋಡಿ, ದೇವಸ್ಥಾನದಲ್ಲಿ ಕಚೇರಿ ಇಲ್ಲದೇ ಇರೋ ದಿನ ನೋಡಿ ಇಟ್ಕೊಳ್ಳಿ. ನಮ್ಮ ರಂಗದೊರೆಗೆ ಎಲ್ಲ ವಿವರಗಳು ಗೊತ್ತು. ಅವರ ಹತ್ರ ಕೇಳಿ ತಿಳ್ಕೊಳ್ಳಿ. ಖಂಡಿತ ಸರ್, ನಾವಿನ್ನು ಬರ್ತೀವಿ. ಸೂರ್ಯ ಡಾರ್ಲಿಂಗ್, ನಾವಿಬ್ರು ಇಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರೋದು ಬಿಟ್ಟು ಟೆನ್ಷನ್ ಯಾಕೆ? ಹಿರಣ್ಮಯಿ, ಪಕ್ಕದಲ್ಲಿ ನಾನಿರ್ಬೇಕಾದ್ರೆ ಅವಳನೆಂತ? ಅವತ್ತು ದೇವಸ್ಥಾನದಲ್ಲಿ ಅವಮಾನ ಮಾಡಿದಾಗ್ಲೇ ಈ ಸೂರ್ಯನ್ ಶಾಕ್ ಹಾಕಿ ಸುಟ್ಟೋಗ್ಬೇಕಾಗಿತ್ತು. ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಒಂದು ಫಿಗರ್ ಜೊತೆ ಸೀಕ್ರೆಟ್ ಆಗಿ ಜಾಲಿ ರೈಡ್ ಮಾಡಿ ಸೇಫ್ ಆಗಿ ಬರೋನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋಗಿ ಮಾಡಿ ದವಳೆ. ಮನೆಯವ್ರ ಮುಂದೆ ನಾನು ಬಿಡ್ಸೋ ಥರ ನಾಟಕ ಮಾಡಿ ಮೈಲೇಜ್ ಹೆಚ್ಚಿಸ್ಕೊಂಡವಳು ಅವಳೆ. ಈಗ ನಾನು ಮನೆ ಬಿಟ್ಟೆ. ನಾನು ನಮ್ಮ ತಾತ ನನ್ನನ್ನು ಮನೆಯಿಂದ ಗೆಟ್ ಔಟ್ ಅನ್ನೋದಕ್ಕೆ ಕಾರಣನೂ ಆ ಹಿರಣ್ಮಯಿನೇ. ಅವಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋವರೆಗೂ
ಓ ಮಾಮ್ ಬ್ರೋ, ಯಾಕೋ ಇಲ್ಲಿದ್ಯಾ? ಇಲ್ಲೂ ಇರಬಾರ್ದಿತ್ತ ನಾನು? ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ ನೀವು. ಈ ತರ ಎಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ಬೇಡ್ವೋ? ನನ್ನ ಒಳಗಡೆ ರಕ್ತ ಕುದೀತಾ ಇದೆ. ನಿನ್ನ ಈ ಬಿಹೇವಿಯರ್ ಇಂದ ನಾನು ಆಫೀಸ್ಗೂ ಹೋಗಕ್ ಆಗ್ತಿಲ್ವಲ್ಲೋ. ಹಲೋ, ನನ್ನ ಹತ್ರ ಸೌಂಡ್ ಮಾಡ್ಬೇಡ. ಹೋಗಿ ನಿಮ್ಮ ಅಪ್ಪ ಅವ್ರ ಅಪ್ಪ ಅಂತ ಒಬ್ರು ಇದಾರಲ್ಲ, ಅವ್ರ ಹತ್ರ ಹೇಳು, ಆಫೀಸೇ ಚೇಂಜ್ ಮಾಡ್ಕೊಡ್ತಾರೆ. ನೀನ್ ತಪ್ಪು ಮಾಡ್ಬಿಟ್ಟು ಅವ್ರ ಕಡೆ ಬೆರಳು ಮಾಡಿ ಹೇಳ್ಬೇಡ. ಎಸ್, ಯು ಆರ್ ರೈಟ್. ತುಂಬಾ ದೊಡ್ಡ ತಪ್ಪಾಗಿದೆ ನನ್ನಿಂದ. ನಾನು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಹಿರಣ್ಮಯಿ. ಅವಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಬಿಟ್ಟು ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ, ತಪ್ಪು ನಾನೇ ಮಾಡಿರೋದು. ನಾನೇ ಇಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕ್ತೀನಿ. ಅವಳಿಗೊಂದು ಗತಿ ಕಾಣಿಸೋವರೆಗೂ ಮುಂದೆ ಏನು ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಸೂರ್ಯ, ಏ ಸೂರ್ಯ, ಸೂರ್ಯ! ಅಮ್ಮ, ಅಪ್ಪ, ನೀವು ನನಗೆ ಕೊಟ್ಟಿದ್ದ ಮಾತನ್ನ ನಡೆಸ್ಕೊಡ್ಲಿಲ್ಲ ಅಪ್ಪ. ಯಾವ ಮಾತು? ಶಿವು ಕಾತ್ಯಾಯಿನಿ ಮದುವೆ ವಿಷಯ